ಹೇಳುವ ಹಲೋ, ಹೇಳುವ ಹೇಳುವ ಎಷ್ಟು ವಯಸ್ಸು ನಿಮಗೆ? ನಮ್ಗೆ 54 ಸರ್. ಎಷ್ಟವ? 54. 54. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನವ. ಯಾವಾಗಿಂದ ಸಮಸ್ಯೆ? 1.5 ವರ್ಷ ಆಯ್ತು ಸರ್. ಹ್ಮ್ 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 1.5 ವರ್ಷ ಆಯ್ತು. ನಾವು ಬೆಂಗಳೂರಲ್ಲಿ ಸುಂಕುತ್ಕಟ್ಟೆಯಲ್ಲಿ ಇದ್ದೋ ಸರ್. ಹ್ಮ್ 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 ಸುಂಕುತ್ಕಟ್ಟೆಯಿಂದ ಇಲ್ಲಿಗೆ ಬಂದ್ಬಿಟ್ಟು ರಾಮನಗರ. ನಾವು ಸ್ವಲ್ಪ ಜೋರ ಮಾತಾಡವ. ರಾಮನಗರಕ್ಕೆ ಬಂದೋ ನಾವು. ಹ್ಮ್ 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 ನಮ್ಮ ಸ್ವಂತ ಊರು ರಾಮನಗರ ಸರ್. ಹ್ಮ್ ಹ್ಮ್ ಅಲ್ಲಿಗೆ ಬಂದು 1.5 ವರ್ಷ ಆಯ್ತು. ಸರಿನೇ ಹೋಗ್ಲಿಲ್ಲ ಸರ್. ಎಲ್ಲೆಲ್ಲಿ ತೋರಿಸಿದ್ರಿ? ಆಂಧ್ರಕ್ಕೆ 3 ಸಲ ಹೋಗಿದೆ ಸರ್. ಓ, ಅಲ್ಲೆಲ್ಲೋ ಫೇಮಸ್ ಅಂತಾರಲ್ಲ, ಅಲ್ಲಿಗೆ ಹೋಗಿದ್ರಿ? ಹೋಗಿದ್ದು. ಇಲ್ಲಿ ಮೆಡಿಕಲ್ ಅಲ್ಲಿ ತಗೋತಾ ಇದ್ದೀನಿ ಸರ್, ಬೆಂಗಳೂರಲ್ಲೇ. ಅಂದ್ರೆ ಆಂಧ್ರಾಗ ಹೋದ್ರಲ್ಲ, ಅಲ್ಲಿ ಎಷ್ಟು ಖರ್ಚಾಯ್ತು? ಒಂದ್ಸಲಿ ಹೋಗಿ ಬರೋದಕ್ಕೆ 20,000 ಖರ್ಚಾಯ್ತು. ಕಾರು. ಅವರು ಏನ್ ಭರವಸೆ ಕೊಟ್ಟಿದ್ರು? ಅದು ಆಯಲ್ ಉಜ್ಜಕ್ಕೆ ಮತ್ತೆ ಹೊಟ್ಟೆಗೆ ಮೆಡಿಸಿನ್ ಕೊಟ್ಟಿದ್ರು ಸರ್. ಅಂದ್ರೆ ಅವ್ರು ಹೇಳಿದ್ರ ಆಗುತ್ತೆ ಆಗುತ್ತೆ ಅಥವಾ ಆಗಲ್ಲ ಅನ್ನೋದ್ರ ಬಗ್ಗೆ ಏನು ಹೇಳಿದ್ರ ಅವರು? ಸರಿ ಹೋಯ್ತದೆ, ವಾಕ್ ಮಾಡಿ ಅಂದ್ರು ಸರ್. ಸರಿ ಹೋಗುತ್ತೆ ಅಂತ ಹೇಳಿದ್ರು. ವಾಕ್ ಮಾಡಿ ಅಂದ್ರು. ನಾನು ವಾಕ್ ಮಾಡ್ತಾನೆ ಇದ್ದೀನಿ ಸರ್. ಇದು ಹೇಗಾಯ್ತು? ಅಂದ್ರೆ ಯಾವ ಸಮಯದಲ್ಲಿ ಆಯ್ತು? ಏನು ಕಾರಣ ಅಂತ ಗೊತ್ತಾ ನಿಮಗೆ? ಊರ್ಗ್ ಹೋಗಿದ್ದೆ ಸರ್, ನಮ್ಮ ಅಪ್ಪನ ಮನೆಗೆ. ಹ್ಮ್ ಅವಾಗ ಪಾತ್ರೆ ತೊಳಿತಾ ಇದ್ದೆ, ನೀರೆಲ್ಲ ಆಡ್ಬಿಟ್ಟು ಹಂಗಾಗೋಯ್ತು ಸರ್. ಅಂದ್ರೆ ಈಗ ನಿಮಗೆ 54 55 ವರ್ಷನಾ? 54 55. ಓಕೆ, ಬಟ್ 1 ವರ್ಷದ ಹಿಂದೆ ಈ ಲಕ್ವ ಹೊಡೆದಿರೋದು? ಹೌದು ಸರ್. ಬಟ್ ಅಲ್ಲಿವರೆಗೂ ನೀವು ನೀರೇ ಅಲ್ಲಿ ಆಡಿರ್ಲಿಲ್ವಾ? ಆಡಿದೆ ಸರ್, BP ಮಾತ್ರೆ ತಗೋತಿರ್ಲಿಲ್ಲ ಅದಕ್ಕೆ. ಓಹೋ, ಅಂದ್ರೆ ನಿಮಗೆ BP ಇತ್ತು. ಹ್ಮ್ BP ಮಾತ್ರೆ ತೆಗೆದುಕೊಳ್ಳದೆ ಇರೋದ್ರಿಂದ ಮತ್ತೆ ಆ ಸಮಯದಲ್ಲಿ ನೀರಲ್ಲಿ ಆಡಿದ್ರಿಂದ ಹೆಚ್ಚು ಎಫೆಕ್ಟ್ ಆಗಿದೆ ಅಂತ? ಹೌದು ಸರ್. ಓಕೆ, ಅಂದ್ರೆ ಯಾವ ಯಾವ ಭಾಗಕ್ಕೆ ಲಕ್ವ ಹೊಡೆದಿರೋದು? ಎಡಗಡೆ, ಎಡಗಾಲು, ಎಡಗೈ. ಎಡಗಾಲು, ಎಡಗೈ. ಎಡಗೈ. ಏನವ ನಿಮ್ಮ ಮಕ್ಕಳು? ಅವ್ರೇನು ಅಥವಾ ಇದಾರ? ಏನ್ ಕತೆ? ಮಕ್ಕಳಿಲ್ಲ ಸರ್. 26 ವರ್ಷ ಆಯ್ತು ಮದುವೆಗೆ. ಓ, ಮದುವೆ ಆಗಿ 26 ವರ್ಷ ಆಯ್ತು, ಮಕ್ಕಳಿಲ್ಲ? ಇಲ್ಲ. ಬಟ್ ನೀವೇನು ಅಲ್ಲಿ ಅಂದ್ರೆ ಅವಾಗ ಏನು ತೋರಿಸ್ಕೊಡ್ಲಿಲ್ವಾ ಅಥವಾ ಏನು ಸಮಸ್ಯೆ ಅವಾಗ? ಏನ್ ಹೇಳಿ? ಅಂದ್ರೆ ಮಕ್ಳು ಯಾಕೆ ಆಗ್ಲಿಲ್ಲ ಅಂದ್ರವ ಅವರು? ಅದು ಗರ್ಭಕೋಶ ಚಿಕ್ಕದೈತೆ ಅಂದ್ರು ಸರ್. ಅದಕ್ಕೆ. ನಿಮ್ಮ ಗಂಡ ಏನ್ ಮಾಡ್ಕೊಂಡಿರೋದು? ಅವ್ರು ಊರಿ ಮಿಷಿನ್ ಹೋಯ್ತಾರ ಸರ್. ಏನವ? ರೇಷ್ಮೆ ಕೆಲಸ. ರೇಷ್ಮೆ ಕೆಲಸ. ಅಂದ್ರೆ ಮನೆ ನಡೆಯುತ್ತೆ, ಏನು ತೊಂದರೆ ಇಲ್ಲ? ಏನಿಲ್ಲ ಸರ್. ಬಟ್ ಸ್ವಲ್ಪ ಆರೋಗ್ಯದ ವಿಚಾರವೇ ಸಮಸ್ಯೆ. ಹೌದು ಸರ್. ಅಂದ್ರೆ ಅವತ್ತಿಗೆ ಏನು ಪ್ರಥಮವಾಗಿ ನಿಮಗೆ ಕಾಣಿಸ್ಕೊಳ್ತೋ? ಇಲ್ಲಿವರೆಗೂ ಸ್ವಲ್ಪ ಸುಧಾರಣೆಯೂ ಇಲ್ಲವಾ ಅಥವಾ ಯಥಾಸ್ಥಿತಿ ಇದೆಯಾ? ಇಲ್ಲ, ಸುಮಾರಾಗ ನಡೀತೀನಿ ಸರ್, ದೊಣ್ಣೆ ಹುರ್ಕೊಂಡು. ಆ ಥರದ್ದೇನಿಲ್ಲ. ಈಗ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸ್ತೈತೆ ಸರ್. ಕಾಣಿಸ್ತಿದೆ. ಅಂದ್ರೆ ಅಲ್ಲಿ ಮಾತ್ರ ತೋರಿಸಿರೋದು ಅಥವಾ ಬೇರೆ ಬೇರೆ ಕಡೆನೂ ತೋರಿಸಿ? ಬೇರೆ ಕಡೆ ಮೆಡಿಕಲ್ ಅಲ್ಲಿ, ಇಲ್ಲಿ ಕುಂಬಳಗೂಡು ಹತ್ರ ಐತೆ ಮೆಡಿಕಲ್, ಅಲ್ಲಿ ತೋರಿಸ್ತಾ ಇದೀವಿ ಸರ್. ಮಂಜುನಾಥ ಅಂತ ಆಯುರ್ವೇದಿಕ್ ಅಂತ ಸರ್. ಕುಂಬಳಗೂಡು ಹತ್ರ. ಅಂದ್ರೆ ಇಲ್ಲಿವರೆಗೂ ಒಂದೇನು 3 ಹತ್ರ ಅಥವಾ 2 ಹತ್ರ ತೋರಿಸಿದ್ದೀರಾ? ಸರ್, ಇಲ್ಲಿ ಚನ್ನಪಟ್ಟಣದಲ್ಲೂ ತೋರಿಸ್ತು, ಅದು ಸರಿ ಹೋಗ್ಲಿಲ್ಲ. ಆಮೇಲೆ ಇಲ್ಲಿ ಕುಂಬಳಗೂಡು ಹತ್ರ ತೋರಿಸ್ತಾ ಇದ್ವಿ ಸರ್. ದೊಡ್ಡ ಆಲ್ಮರದ ಹತ್ರ ಹೋಗಿದ್ದು. ಬೆಂಗಳೂರು ದೊಡ್ಡ ಆಲ್ಮರನ? ಬೆಂಗಳೂರು ದೊಡ್ಡ ಫಸ್ಟ್ ಸ್ಟಾರ್ಟಿಂಗ್ ಅಲ್ಗೋದು, ಆಮೇಲೆ ಆಂಧ್ರಕ್ಕೆ ಹೋಯ್ದು ಸರ್. ಆಂಧ್ರದಿಂದ ಈಗ ಕುಂಬಳಗೂಡು ಹತ್ರ ತೋರಿಸ್ತಾ ಇದ್ವಿ ಸರ್. ಅಂದ್ರೆ ಈಗ ಆಂಧ್ರದಲ್ಲಿ ಕೊಟ್ಟಿದ್ದ ಔಷಧಿ ಅಥವಾ ಅಲ್ಲಿನ ವಿಚಾರಗಳನ್ನೆಲ್ಲ ನೀವು ನಿಲ್ಸಿದ್ದೀರಾ ನೀವೀಗ? ನಿಲ್ಸ್ಬಿಟ್ಟಿದ್ದು. 3 ಸಲ ಹೋದೋ, ಇನ್ನೇನ್ ಮಾಡಕ್ ಆಯ್ತದ ಸರ್? ಅಂದ್ರೆ ಅಷ್ಟೇನು ಸರಿ ಹೋಗ್ಲಿಲ್ಲ ಅಂತ? ಅದೇನು ಸರಿ ಹೋಗ್ಲಿಲ್ಲ. ಇಲ್ಲಿ ಮೆಡಿಕಲ್ ತಗೋತಾ ಇದೀವಲ್ಲ, ಸರಿ ಹೋಯ್ತದ ಸರ್. ಅಂದ್ರೆ ಮೊದಲು ನಡೆದಾಡ್ಲಿಕ್ಕೂ ಆಗ್ತಿರ್ಲಿಲ್ಲ, ಈಗ ಸ್ವಲ್ಪ ನಡೆದಾಡ್ತೀರಾ? ಹಸ್ತ ಎಲ್ಲ ಬೆಂಡು ಸರ್, ಹಸ್ತ ಎಲ್ಲ ಬೆಂಡು. ಇದೆಲ್ಲ ನಡಿತೀನಿ, ಓಡಾಡ್ತೀನಿ ಸರ್, ದೊಣ್ಣೆ ಹುಡ್ಕೊಂಡು. ಈ ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ನಮ್ಮ ಮನೆಯವರೇ ಕರ್ಕೊ ಹೋಗ್ತಾರೆ. ಇರ್ಲಿ. ಬಟ್ ಅವತ್ತಿಗೆ
ಯಾವುದೊಂದು ಮಗು ಸಾಕಬೇಕು ಅಥವಾ ಒಂದು ದತ್ತು ತಗೊಳ್ಬೇಕು ಅಥವಾ ಯಾರ್ದು ಈಗ ಅನ್ನಿಸ್ತೈತೆ ಸರ್ ಹಂಗಂತ. ಹಲೋ, ಇವಾಗ ಅನ್ನಿಸ್ತೈತೆ ಸರ್ ಹಂಗಂತ. ಇರ್ಲಿ ಬೇಸರ ಮಾಡ್ಕೊಳ್ಳಬೇಡ. ಬಟ್ ಇಲ್ಲಿ ಸ್ವಲ್ಪ ಅಪ್ಪನ ಮನೆ ಇವರೆಲ್ಲ ಬೆಂಬಲ ಇದೆಯಾ ಅಥವಾ ಒಂಚೂರು? ಏನು ಇಲ್ಲ ಸರ್. ಇದಾದ್ಮೇಲೆ ಬಂದು ಹೋಗೋದು ಅಥವಾ ಒಂಚೂರು ಕಷ್ಟಕ್ಕಾಗೋದು ಎಂತದು ಇಲ್ಲ. ಗಂಡನ ಮನೆ ಕಡೆಯವರು ಯಜಮಾನರ ನೋಡ್ಕೊತವ್ರೆ ಸರ್. ಅಲ್ಲ ಯಜಮಾನ್ರು ಸರಿ, ಬಟ್ ಅವರ ಅಂದ್ರೆ ನಿಮ್ಮ ಅತ್ತೆ ಮಾವ ಅವ್ರು ಯಾರು ಇಲ್ಲ? ನಮ್ಮಮ್ಮ ಇದ್ದಾರೆ ಸರ್. ಅಂದ್ರೆ ಅತ್ತೆ ಅವ್ರೆ ನಮ್ಮ ಇದರು ಬಾಡಿಗೆ ಮನೇಲಿ ಅವ್ರೆ. ಅವ್ರ ಮನೆ ನಮಗ್ ಬಿಟ್ಕೊಟ್ಟವ್ರೆ ಸರ್. ಓ, ನಿಮಗೆ ಸ್ವಂತ ಮನೆ ಇಲ್ವಾ? ಇಲ್ಲ ಸರ್. ಅಂದ್ರೆ ನಿಮ್ಮ ಮೈದ್ನವರು ನಿಮಗೆ ಇರ್ಲಿಕ್ಕೆ ಮನೆ ಬಿಟ್ಕೊಟ್ಟಿದ್ದಾರೆ? ಬಿಟ್ಕೊಟ್ಟವ್ರೆ ಸರ್. ಅದು ಇದು ಅವ್ರಿಗೆ ಸ್ವಂತದ್ದ ಅಥವಾ ಅವ್ರದ್ದು ಬಾಡಿಗೆನ ಇದು? ಅವರು ಬಾಡಿಗೆ ಹೋಗವ್ರೆ ಸರ್. ಅವ್ರು ಸ್ವಂತದ್ ಬಿಟ್ಬಿಟ್ಟು ಬಾಡಿಗೆ ಹೋಗವ್ರೆ ಸರ್. ಬಟ್ ನಿಮ್ಮ ಮೈದ್ನಿಗೆ ಒಂದು ಸ್ವಂತ ಇದೆ ಅಂದ್ರೆ ನಿಮ್ಮ ಗಂಡನಿಗೆ ಯಾಕಿಲ್ಲ? ಅವ್ರು ನಮ್ಮದು ಖಾಲಿ ಸೈಟ್ ಐತೆ ಸರ್. ಓ, ಮನೆ ಕಟ್ಟಿಲ್ಲ ಅಂತ? ಕಟ್ಟಿಲ್ಲ. ಬೆಂಗಳೂರಲ್ಲೋ ರಾಮನಗರದಲ್ಲೋ? ರಾಮನಗರದಲ್ಲಿ ಸರ್. ಅಂದ್ರೆ ಸ್ವಲ್ಪ ಮೈದ್ನ ಅಥವಾ ಮೈದ್ನ ಹೆಂಡತಿ ಒಂಚೂರು ಚೆನ್ನಾಗಿ ನಡ್ಕೊಳ್ತಾರೆ? ಇಲ್ಲ ಸರ್, ಎಂತದು ಇಲ್ಲ ಸರ್. ಅಲ್ಲ, ಮನೇನೆ ಬಿಟ್ಕೊಟ್ಟಿದ್ದಾರಲ್ವಾ? ಅವ್ರು ನೋಡ್ಕೊತಾರೆ, ನಮ್ಮದ್ ನಾವು ನೋಡ್ಕೊತಾ ಇದೀವಿ ಸರ್. ನಿಮ್ ತಂದೆ ಕಡೆಯವರು ಸ್ವಲ್ಪನೂ ಇಲ್ಲ? ಏನಂದ್ರೆ ಏನು ಇಲ್ಲ ಸರ್. ನಮ್ಮ ಅಕ್ಕ ಒಬ್ರ ಅವ್ರೆ, ಅವ್ರ ಮೊನ್ನೆ ಬಂದು ಹೋದ್ರು. ಅವ್ರೊಬ್ರಿಗೆ ಔಸಿಯ. ನಿಮ್ ತಂದೆ ತಾಯಿ ಇದಾರಾ? ಇಲ್ಲ ಸರ್, ಇಬ್ರು ತೀರೋದ್ರು. ನೀವೆಷ್ಟು ಜನ ಅಂತಂದಿರು? ನಾವು ಇಬ್ರು ಅಣ್ಣ, ಒಬ್ಬ ಅಣ್ಣ ಒಬ್ಬ ತಮ್ಮ, 3 ಜನ ಅಕ್ತಿರು. ಒಬ್ಬ ತೀರೋದ್ರು ನಮ್ಮ ಅಕ್ಕ. ಈಗ ಇಬ್ರು ಅಕ್ಕ ತಂಗಿರು ಅಣ್ಣ ತಮ್ಮದಿರವ್ರೆ. ಅಣ್ಣ ತೀರೋದ, ತಮ್ಮ ಒಬ್ಬ ಅವನೇ, ನಾವಿಬ್ರು ಇದ್ದೀವಿ ಸರ್. 5 ಜನದಲ್ಲಿ ಉಳಿದಿರೋರು 3 ಜನ? 3 ಜನ ಸರ್. ತಮ್ಮ ಬರಲ್ವೇ? ಬರಲ್ಲ ಸರ್, ಏನಕ್ಕೂ ಎಲ್ಪ್ ಇಲ್ಲ ಸರ್. ಯಜಮಾನ್ರು ನಿಮಗಿಂತ ಎಷ್ಟು ವರ್ಷ ದೊಡ್ಡವರವ? ಅವ್ರಿಗೆ 55 ಸರ್, ನನಗೆ 54 ಸರ್. ಓ, ಅಂದ್ರೆ ನೀವು ಒಂದೊಂದು ವರ್ಷ ಸರ್. ಅಡಿಗೆ ಎಲ್ಲ ಮಾಡ್ತೀರಾ? ತೊಂದರೆ ಇಲ್ವಾ? ಇಲ್ಲ ಅವರೇ ಮಾಡ್ತಾರೆ ಸರ್. ನಮ್ಮ ಮನೆಯವ್ರೆ ಅವರೇ ಮಾಡ್ತಾರಾ? ಅವರೇ ಮಾಡ್ತಾರೆ ಸರ್. ಮಾಡ್ಕೊಟ್ಬಿಟ್ಟು ಎಲ್ಲ ವಾಶ್ರೂಮ್ಗೆ ಸ್ನಾನಕ್ಕೆಲ್ಲ ಮಾಡ್ಕೊಟ್ಬಿಟ್ಟು ಕೆಲ್ಸಕ್ಕೆ ಹೋಯ್ತಾರೆ ಸರ್. ಓಹೋ, ನೋಡವ ನೋಡಿ ತಾಯಿ, ಎಲ್ಲಾರ್ಗೂ ಕಷ್ಟಗಳು ರೋಗಗಳು ಇದ್ದಿದ್ದೆ. ಆದ್ರೆ ಇಂಥ ಗಂಡ ಸಿಗುವುದಿದೆಯಲ್ಲ, ಈಗ ಒಂದ್ ವೇಳೆ ಸುಮ್ಮನೆ ಅಯ್ಯೋ ನಿಂದ ಇದೇ ಆಯ್ತು ಹಣೆ ಬರ ಅಂತ ಗಂಡ ಅಂದ್ರೆ ಏನಾಗ್ಬೇಕು ಕತೆ ಅಲ್ಲ? ನೀವು ಕಾರ್ಯಕ್ರಮ ನೋಡ್ತಿರೋರಾಗಿ ಗೊತ್ತಿರುತ್ತೆ ಇವತ್ತೆಲ್ಲ ಹೆಂಗಿದ್ದಾರೆ ಒಬ್ರಿಗೊಬ್ರು. ಕಾರ್ಯಕ್ರಮ ತುಂಬಾ ಚೆನ್ನಾಗ್ ಬರ್ತದೆ ಸರ್, ನೋಡ್ತಾನೆ ಇರ್ತೀನಿ. 1.5 ವರ್ಷದಿಂದ, ಅವಾಗ ಮೊದ್ಲು ನೋಡ್ತಿರ್ಲಿಲ್ಲ ಸರ್. ಹಿಂಗಾದ್ಮೇಲೆ 1.5 ವರ್ಷದಿಂದ ನೋಡ್ತಾನೆ ಇದ್ದೀನಿ ಸರ್ ನಿಮ್ ಕಾರ್ಯಕ್ರಮ. ಏನೋ ಹೆಣ್ಮಕ್ಳು ಕತೆ ಕೇಳಿದಾಗ ಅಯ್ಯೋ ಎಲ್ಲರದು ಒಂದ್ ಇದ್ದೀಯಪ್ಪ, ನಂದು ಅದರಲ್ಲಿ ಒಂದು, ಹೆಂಗೋ ಅನುಭವಿಸೋಣ ಅನ್ನೋದೊಂದು ಏನೋ ಒಂದ್ ಚಿಕ್ಕ ಧೈರ್ಯ ಬರ್ಬೇಕವ. ಹೌದು ಸರ್. ನೋಡ್ತಾ ಎಲ್ಲ ಚೆನ್ನಾಗಿರೋ ಹೆಣ್ಮಕ್ಳು ಯಾಕೆ ಅಳ್ತಾರೆ? ನೀವೇ ನೋಡಿದ್ದೀರಾ ಕಾರ್ಯಕ್ರಮದಲ್ಲಿ? ಹೌದು ಸರ್. ಚೆನ್ನಾಗಿ ಏನು ಕಾಯಿಲೆ ಇಲ್ಲ ಸರ್, ಇರೋಗ ಮನೆ ಇದೆ, ಎಲ್ಲ ಆರೋಗ್ಯ ಇದೆ ಅಂದವ್ರಿಗೆ ಇಲ್ಲಿ ಗಂಡಂದೋ ಹೆಣ್ತಿದೋ ಅನ್ಯಾಯದ ಬುದ್ಧಿ. ನಾ ಸತ್ತೋಗ್ಬಿಡ್ಬೇಕು ಅನ್ಕೊಂಡಿ ಸರ್. ಹಿಂಗಾದ್ಮೇಲೆ ಹೆಂಗ್ ಸಾಯೋದು ಅನ್ನೋದು ಭಯ ಆಗೋಯ್ತು. ಬೇಡವ ಈಗ ನೋಡ್ತಾಯಿ, ಈಗ ನೀವೇ ಹೇಳಿದ್ರಿ ಏನೋ ದೇವ್ರ ದಯೆ ನಿಧಾನಕ್ಕೆ ಸ್ವಲ್ಪ 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 ಸುಧಾರಿಸ್ತಾ ಇದೆ. ಸ್ವಲ್ಪ ಸಮಯ ತಗೊಳ್ಬಹುದು. ಆದ್ರೆ ನಾನು ಹೇಳ್ತೀನಿ, ಇಲ್ಲಿ ಬಹಳ ಮುಖ್ಯವಾಗಿ ಔಷಧಿಗಿಂತ ಹೆಚ್ಚು ಕೆಲಸ ಮಾಡೋದು ನಿಮ್ಮ ಮನೋಬಲ. ನೀವು ಸರಿ ಹೋಗುತ್ತೆ ಅಂದ್ರೆ ನಿಮಗೆ ತಾಯಿ ಇಲ್ಲಿ ಈಗ ಏನಾಗಿದೆ ಅನ್ನೋದ್ರ ಬಗ್ಗೆ ಅತಿ ಹೆಚ್ಚು ದುಃಖಕ್ಕಿಂತ ಈ 55 ವರ್ಷ ಅಷ್ಟೋ ಇಷ್ಟು ಚೆನ್ನಾಗಿ ಸ್ವಲ್ಪ ಆರೋಗ್ಯವಾಗಿ ಇಟ್ಟಿದ್ದ ದೇವರು. ನಾವೇನು ಮಾಡ್ತೀವಿ, 60 ವರ್ಷ ಚೆನ್ನಾಗಿಟ್ಟು 65 ವರ್ಷದ ತಕ್ಕ ಸ್ವಲ್ಪ ದುಃಖ ಕೊಟ್ಟರೆ, 5 ವರ್ಷ ಸ್ವಲ್ಪ ಆರೋಗ್ಯದಲ್ಲಿ ಒದ್ದಾಟ ಮಾಡೋ ಹಾಗೆ ಮಾಡಿದ ದೇವರು 5 ವರ್ಷ ನನ್ನ ಆರೋಗ್ಯ ಕಿತ್ತುಕೊಂಡ ಅನ್ನೋದನ್ನೇ ಹೆಚ್ಚು ನೆನಪಿಟ್ಕೊಳ್ತೀವಿ. ಆದರೆ 60 ವರ್ಷ ನನ್ನನ್ನು ಅಷ್ಟು ಚೆನ್ನಾಗಿಟ್ಟಿದ್ದ ಅನ್ನೋದನ್ನು ಮರ್ತು ಬಿಡ್ತೀವಿ.
ಹ್ಮ್ ಆದರೆ ತಾಯಿ, ಬದುಕಲ್ಲಿ ನೀವು ಅಯ್ಯೋ ನನ್ನ ಗಂಡ ಇಂಥ ಒಳ್ಳೆಯವರಿದ್ದಾರೆ ನೋಡವ್ವ, ಸ್ವಂತ ಮನೆ ಇದ್ದವರು ಸಾಯ್ತಾರೆ, ಬಾಡಿಗೆ ಮನೆ ಇದ್ದವರು ಸಾಯ್ತಾರೆ, ಹೌದು ಸರ್. ವಯಸ್ಸಾದವರು ಸಾಯ್ತಾರೆ, ಹುಟ್ಟಿದ ಮಗುವಿನಿಂದ ಹಿಡಿದು ಮಧ್ಯ ವಯಸ್ಸಿನಿಂದ ಹಿಡಿದು ಮುದುಕರಿಂದ ಎಲ್ಲ ಸಾವು ಅದನ್ನು ಹೇಳಿ ಕೇಳಿ ಬರಲ್ಲ. ಹೌದು ಸರ್. ಅದು ಕಾಯಿಲೆನೇ ಬರಬೇಕು ಅಂತ ಇಲ್ಲ. ಇದಕ್ಕೆ ಮುಂಚೆ ನಾನು ಹೇಳ್ತಾ ಇದ್ದೆ, ನಮ್ಮ ಆಯಸ್ಸು ಮುಗಿಯುವವರೆಗೂ ಕಾಡಲ್ಲೋ ನಾಡಲ್ಲೋ ಗುಡಿಸ್ಲಲ್ಲೋ ಅರಮನೆಯಲ್ಲೋ ನಮ್ಮ ನರಳಾಟದ ಬದುಕು, ಆ ಆನಂದದ ಬದುಕು, ನಮ್ಮ ಆಯಸ್ಸು ಮುಗಿಯೋವರೆಗೂ ನಿನ್ನನ್ನು ಯಾರು ಕೊಲ್ಲೋಕ್ಕಾಗಲ್ಲ, ನೀನು ಸಾಯ್ಲಿಕ್ಕೂ ಆಗಲ್ಲ. ಹೌದು ಸರ್. ಹಾಗಂತ ನಾನು ಸಾಯಬೇಕು ಅಂತ ನಿರ್ಧಾರ ಮಾಡೋದು ಈ ಸಮಯದಲ್ಲಿ ಇಲ್ಲವ. ನಾನು ಹೇಳ್ತೀನಿ, ನೀವೇನು ಔಷಧಿ ತಗೊಳ್ತಿದ್ದೀರಿ ಅಥವಾ ನೀವೇನು ಡಾಕ್ಟ್ರು ಅಥವಾ ಅದ್ರ ಸಂಬಂಧಪಟ್ಟಂತೆ ಯಾರು ಒಳ್ಳೆ ಜ್ಞಾನ ಇರೋರು ಡಾಕ್ಟ್ರ್ ಹತ್ರ ಏನು ಉಪಕಾರ ಅಥವಾ ಉಪಚಾರ ಮಾಡಿಸ್ಕೊಳ್ತಾ ಇದ್ದೀರಿ, ಖಂಡಿತ ಸರಿ ಹೋಗುತ್ತೆ. 1.5 ಅಥವಾ 2 ವರ್ಷ ನೀವೇ ನಿಮ್ಮ ಗಂಡನಿಗೆ ಅಡುಗೆ ಮಾಡಿಕೊಡುವಷ್ಟು ಆಗ್ತೀರಾ. ದೇವ್ರ ದಯಿಂದ ಎಲ್ಲ ಒಳ್ಳೇದಾಗುತ್ತೆ. ಮಕ್ಕಳಿಲ್ಲ ಅಂತ ಕೊರಗಬೇಡವ. ಮಕ್ಕಳಿರೋರ ಕತೆ ಏನೇನು ಅಂತ ನೀನು ನೋಡ್ತಾ ಇದೀಯ. ಹೌದು ಸರ್. ಮಕ್ಕಳಿಲ್ಲ ಅನ್ನೋದು ಒಂದು ಕೊರಗೆ ಹೌದು, ಆದರೆ ನಿಮ್ಮ ಗಂಡ ನೀವು ಯಾರ ಪಾದಕ್ಕೂ ಬೀಳದಂಗೆ, ಯಾರ ಕೈ ಕೆಳಗಡೆಗೂ ಯಾರ ಬಾಯಿಗೂ ಸಿಗದಂಗೆ ನಿಮ್ಮ ಜೀವನವನ್ನು ನೀವು ಚೆನ್ನಾಗಿ ಕಳೀತಿರವ. ಭಯ ಬೇಡ. ಅಯ್ಯೋ ನಮಗೆ ಮಕ್ಕಳಿಲ್ಲ, ನಮಗೆ ಹೆಂಗಪ್ಪ ನಾಳೆ ದಿನ ಯೋಚನೆ ಮಾಡಬೇಡವ. ಕೋಟಿ ಕೋಟಿ ಇರೋರು ಕೂಡ ನಿನ್ನೆ ವಿಮಾನದಲ್ಲಿ ಹೋಗಿ ಎಲ್ಲ ಸುಟ್ಟು ಹೋದ್ರು. ಹೌದು, ಅವ್ರಿಗೂ ಎಲ್ಲ ಇದ್ರು. ಅಂದ್ರೆ ನನಗೆ ಯಾರೂ ಇಲ್ಲ, ನನಗೆ ಮಕ್ಕಳಿಲ್ಲ, ನನಗೆ ಅಣ್ಣ ತಮ್ಮದಿರಿಲ್ಲ, ನನಗೆ ಬಿದ್ದಾಗ ನೋಡ್ಕೊಳ್ಳೋರಿಲ್ಲ. ಅಲ್ಲಿ ವಿಮಾನದಲ್ಲಿರೋರಿಗೆಲ್ಲ ಇದ್ರು, ಮತ್ತೆ ಯಾಕೆ ಅವ್ರ ಬದುಕು ಹಂಗಾಯ್ತು? ನೋಡವ್ವ, ಸುಟ್ಟು ಹೋಗಿರೋ ಅವ್ರ ದೇಹವನ್ನು ಗುರುತಿಡಿದು ತಗೊಳ್ಳಿ, ಇದು ನಿಮ್ಮ ಹೆಣ ಅಂತ ಕೊಡ್ಲಿಕ್ಕೂ ಆಗ್ತಾ ಇರೋ ಸ್ಥಿತಿ ಬಂತಲ್ಲವ. ಹೌದು. ಆ ಜನ ಏನು ಕನಸು ಕಟ್ಟಿಕೊಂಡಿದ್ರು, ಏನು ಆಸೆಗಳು ಅಥವಾ ಏನೋ ಒಂದು ನಾಳೆಯ ಬಗ್ಗೆ ಯೋಜನೆಗಳನ್ನು ರೂಪಿಸ್ಕೊಂಡು ಮಕ್ಕಳು ಮರಿ ಅಲ್ಲಿಗೆ ಹೋಗಬೇಕು, ವ್ಯವಹಾರದಲ್ಲಿ ಭಾಗಿಯಾಗಬೇಕು, ಅಲ್ಲೇನೋ ಯಾರ್ದೋ ಮದುವೆಯಲ್ಲಿ ಭಾಗಿಯಾಗಬೇಕು, ನಾನಾ ಕಾರಣಗಳಿಗೆ ಹೊಂಟಿದ್ದು ಪಾಪ ಅವರು. ಬದುಕು ಸುಟ್ಟು ಹೋಯ್ತು. ದೇಹ ಸುಟ್ಟು ಹೋಗ್ಲಿಲ್ಲ, ಬದುಕೇ ಸುಟ್ಟು ಹೋಯ್ತು. ಇವತ್ತು ತಗೊಳ್ಳಿ, ಇದು ನಿಮ್ಮ ಮಗನ ಹೆಣ, ತಗೊಳ್ಳಿ ಇದು ನಿಮ್ಮ ಮಗಳ ಹೆಣ, ತಗೊಳ್ಳಿ ಇದು ನಿಮ್ಮ ಮೊಮ್ಮಗುವಿನ ಹೆಣ, ಹಂಗೆ ಹೆಣ ಕೊಡ್ಲಿಕ್ಕೂ ಗುರ್ತು ಸಿಗದಿರೋ ಪರಿಸ್ಥಿತಿ ಆಗೋಯ್ತು. ಅಂದ್ರೆ ಜೀವ ಹೋದ್ಮೇಲೆ ನಿನ್ನ ನರಿ ತಿಂತವ, ನಾಯಿ ತಿಂತವ, ಜನ ತುಂಬ ಸಾವಿರಾರು ಜನ ಬಂದು ಗೌರವ ಕೊಟ್ಟು ಶವ ಸಂಸ್ಕಾರ ಮಾಡ್ತಾರೆ. ಇದು ಯಾವುದು ಮುಖ್ಯ ಅಲ್ಲವ. ಉಸಿರಿರುವವರೆಗೂ ಅದು ನನಗೆ ಸಂಬಂಧಿಸಿದ್ದೆ. ನಾನು ನಗ್ತಾ ಬದುಕಬೇಕಾ ಇಲ್ಲ ಕೊರಗ್ತಾ ಬದುಕಬೇಕಾ ಅದು ನಿನಗೆ ಹುಟ್ಟಿದ್ದು. ಹಾಗಾಗಿ ಗಂಡನಿಗೆ ಇಲ್ಲ ರೀ ನಾನು ಸರಿ ಹೋಗ್ತೀನಿ ಅಂದರೆ ಮನೋಬಲ ಇದೆಯಲ್ಲ, ಇದು ಡಾಕ್ಟ್ರು ಕೊಡೋ ಔಷಧಿಗಿಂತ ದೊಡ್ಡ ಔಷಧಿ ಇದು. ನೋಡಿ, ದೊಡ್ಡವರು ಹೇಳಿದ್ರೆ ಮನೋರೋಗ, ಆ ಮನೋರೋಗಕ್ಕೆ ಮದ್ದಿಲ್ಲವ. ನಾನು ಹೇಳ್ತೀನಿ, ಭಗವಂತನ ಅನುಗ್ರಹ, ನಿಮ್ಮ ಧೈರ್ಯದ ಬುದ್ಧಿ ಮತ್ತು ನಿಮ್ಮ ಹಿಂದಿನಿಂದ ನೀವು ಮಾಡ್ಕೊಂಡು ಬಂದಿರೋ ನಿಮ್ಮ ಪುಣ್ಯ ಕಾರ್ಯಗಳ ಬಲ ನಿಮಗೆ 1.5-2 ವರ್ಷದೊಳಗಡೆ ನೀವು ನಿಮ್ಮ ಗಂಡನಿಗೆ ಅಡುಗೆ ಮಾಡುವಷ್ಟು ಆಗ್ತೀರಾ ಅಥವಾ ನಿಮ್ಮ ನಿತ್ಯ ಕರ್ಮಗಳನ್ನು ನೀವೇ ಮಾಡಿಕೊಳ್ಳುವಷ್ಟು ಶಕ್ತಿ ಬಂದೇ ಬರುತ್ತೆ. ಆದರೆ ದೇವರ ಬಳಿ ಹೆಚ್ಚೇನು ಬೇಡ್ಕೊಳ್ಳೋದು ಬೇಡವ. ಅಥವಾ ನನಗೆ ಅದು ಕೊಡಲಿಲ್ಲ ಇದು ಕೊಡಲಿಲ್ಲ ಏನು ಬೇಡ. ನಾನು ಹೇಳ್ತೀನಿ, ಏನು ಕೇಳ್ಕೊತಾ ಇಲ್ಲ, ನಾನು ಸ್ವಲ್ಪ ಚೆನ್ನಾಗಿ ಆಗ್ಲಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. 3 ಹೊತ್ತು ಊಟ, ನನ್ನ ಗಂಡನಿಗೆ ನನ್ನನ್ನು ಸ್ವಲ್ಪ ನಾನು ಸರಿ ಹೋಗೋವರೆಗೂ ನನ್ನನ್ನು ಒಂಚೂರು ಪೋಷಣೆ ಮಾಡೋವಷ್ಟು ಸದ್ಬುದ್ಧಿ ಗಂಡನಿಗೆ ಇರಬೇಕು. ಭಗವಂತ ನೀನೇನಾದರೂ ಕೊಡೋದಾದರೆ 2 ವಿಚಾರ ಕೇಳೋದು. 1, ನನ್ನನ್ನು ಬೇಗ ಸುಧಾರಿಸ್ಕೊಳ್ಳೋ ಶಕ್ತಿ ಕೊಡು. 2, ನನ್ನ ಈ ಅವಸ್ಥೆಯ ಅಥವಾ ನನ್ನ ಈ ಹಾಸಿಗೆ ಹಿಡಿದ ಸಮಯದಲ್ಲಿ ನನ್ನ ಗಂಡ ಈಗೇನು ನನ್ನನ್ನು ಮಗುವಿನ ಥರ ಪೋಷಣೆ ಮಾಡ್ತಿದ್ದಾರೆ ಅವರಿಗೆ ಅದೇ ಸದ್ಬುದ್ಧಿಯನ್ನು ಕೊಡು. ನಾನು ಇಡೀ ಜೀವನ ಪೂರ್ತಿ ಅವರನ್ನು ನೋಡ್ಕೊಳ್ಬೇಕು, ಅಷ್ಟು ಶಕ್ತಿ ಕೊಡು ನನಗೆ. ಏನೂ ಆಗಲ್ಲವ. ಮಕ್ಕಳಿಲ್ಲ ಅಂತ ಕೊರಗಬೇಡ, ಯಾರು ತವ್ರ ಮನೆಯವ್ರು ಬರಲಿಲ್ವಂತ ಕೊರಗಬೇಡ, ಗಂಡನ ಕಡೆಯವರು ಬರಲಿಲ್ವಲ್ಲ ಅಂತ ಕೊರಗಬೇಡ. ಯಾರೂ ಬರದೇ ಇದ್ದರು ಭಗವಂತ ಅನ್ನೋನೊಬ್ಬ ಇವತ್ತು ನಿನ್ನ ಗಂಡನ ರೂಪದಲ್ಲಿ ಬಂದು ನಿನ್ನ ಪೋಷಣೆ ಮಾಡ್ತಿದ್ದಾನೆ. ಹೌದು ಸರ್. ಅವರಿಗೆ ನೀನು ಸದಾ ಕೃತಜ್ಞರಾಗಿರಬೇಕು. ಹೌದವ, ನೀನು ಹೆಂಡತಿ, ಅವರು ಗಂಡ, ನಿಮ್ಮದೊಂದು ಸಂಸಾರ, ನಿಮ್ಮದೊಂದು ದಾಂಪತ್ಯ. ಆದರೆ ಸತ್ತ ಮೇಲೆ ನೀವು ಯಾರೋ ಅವ್ರು ಯಾರೋ. ಈ ಬದುಕಿನಲ್ಲಿ ನೀವು ಯಾರ್ದೋ ಮನೇಲಿ ಹುಟ್ಟಿದ್ರಿ, ಇವ್ರು ಯಾರ್ದೋ ಮನೇಲಿ ಹುಟ್ಟಿದ್ರು, ಆನಂತರ ಮದುವೆ ಅನ್ನೋ ನೆಪದಲ್ಲಿ ಒಂದಾಗಿದ್ದೀರಿ, ಒಂದಷ್ಟು ಪ್ರಯಾಣವನ್ನು ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಿ, ಮತ್ತೆ ನಾವು ಮಣ್ಣಿಗೆ ಸೇರ್ತೀವಿ. ಅಂದರೆ ಎಲ್ಲಿಂದಲೋ ಬಂದು ಎಲ್ಲಿಗೂ ಹೋಗ್ತೀವಿ. ಈ ಮಧ್ಯೆ 4 ದಿನದ ಪರಿಚಯ, 4 ದಿನ ಒಬ್ರಿಗೊಬ್ಬರು ಆಗೋದು, ಇದೇ ದಾಂಪತ್ಯ, ಇದೇ ಬದುಕು. ಈ ಸಮಯದಲ್ಲಿ
ನೀವು ಸದಾ ಕಣ್ಣೀರಾಗ್ತಾ ಕೂತ್ಕೊಳ್ಬೇಡಿ. ಏನಿಲ್ಲ, ನನಗೆ ಅರ್ಥವಾಗುತ್ತೆ ಈಗೇನು ಸುಧಾರಣೆ ಆಗ್ತಿದೆಯಲ್ಲವ ಅದು ಇನ್ನೂ ಹೆಚ್ಚು ಬೇಗ ಸುಧಾರಣೆ ಆಗುತ್ತೆ. ಆದರೆ ಸ್ವಲ್ಪ ಈ ಥಂಡಿಗೆ ಹೋಗದಂಗೆ, ತಣ್ಣೀರು ಮುಟ್ಟದಂಗೆ, ಅಥವಾ ಏನು ಅವರು ಪಥ್ಯವಂತ ಕೊಟ್ಟಿರ್ತಾರಲ್ಲ, ಹೌದು ಸರ್. ತುಂಬ ಕಟ್ನಿಟ್ಟಾಗಿ ಮಾಡು. ಇಲ್ಲ ಸರ್, ಅವರು ಸಪ್ಪೆ ತಿನ್ನಕ್ ಹೇಳವ್ರೆ. ಸಪ್ಪೆ ತಿಂದೆ 3 ತಿಂಗಳು. ಆಂಧ್ರಕ್ಕೆ ಹೋಗಿ ಬಂದಾಗ ಸಪ್ಪೆ ಎಲ್ಲ ತಿಂದೆ. ಆಮೇಲೆ ಇವಾಗ ಮಾಮೂಲಿ ಎಲ್ಲ ತಿಂತಾ ಇದ್ದೀನಿ ಸರ್. ಆಗ್ಲಿ ಹುಳ್ಳಿಕಾಳು ಮತ್ತೆ ಈಟಿನ ಪದಾರ್ಥನೇ ತಿಂತಾ ಇದ್ದೀನಿ ಸರ್. ತೊಂದರೆ ಇಲ್ಲ. ಅವರು ಏನು ಅದ್ರ ಬಗ್ಗೆ ಜ್ಞಾನ ಇರೋರು ಹೇಳ್ತಾರಲ್ಲ ವೈದ್ಯರು, ಅವ್ರ ಮಾತನ್ನು ಪಾಲಿಸು, ಅವರೇ ದೇವರು. ವೈದ್ಯರು ಹೇಳವ್ರೆ ಸರ್, ಊಟ ಏನ್ ತಿನ್ಬೋದು ಅಂತ ಕೇಳಿದೆ ಸರ್. ಅವರು ಮಾಮೂಲಿ ಎಲ್ಲ ತಿನ್ರಿ ಅಂತ ಹೇಳಿದ್ರು ಸರ್. ಅಂದ್ರೆ ಪಥ್ಯ ಈಗ ತಣ್ಣೀರೆಲ್ಲ ಮುಟ್ಟಂಗಿಲ್ಲ ಅಷ್ಟು, ಹೌದಲ್ಲ? ಏನ್ ಸರ್? ತಣ್ಣೀರು ಮುಟ್ತೀರಾ? ಇಲ್ಲ ಸರ್, ಬೆಳಗ್ಗೆದು ಬಿಸಿನೀರೇ ಸರ್. ಆದಷ್ಟು ನೋಡುವ, ಡಾಕ್ಟರ್ ಹೇಳಿದ್ರು ಕೂಡ ಮುಟ್ಟಿ ಏನು ತೊಂದರೆ ಇಲ್ಲ, ತಿನ್ನಿ ಏನು ತೊಂದರೆ ಇಲ್ಲ. ಪಥ್ಯವನ್ನೋದು ಇದೆಯಲ್ಲ, ಅದು ನನ್ನ ಶಿಸ್ತು ಹಾಗೂ ನನ್ನ ಆರೋಗ್ಯಕ್ಕೆ ನಾನು ಮಾಡಿಕೊಳ್ಬೇಕಾಗಿರೋ ಒಂದು ಸಂಕಲ್ಪ. ಈಗ ಅವ್ರು ಹೇಳ್ತಾರೆ, ಆಯ್ತಮ್ಮ ಸರಿ ಹೋಗ್ತಾ ಇದೆ, ಪರವಾಗಿಲ್ಲ, ಈಗ ಏನಾದರೂ ತಿನ್ನು ಅಂತ. ಡಾಕ್ಟ್ರು 10 ದಿನ ಹೇಳಿದ್ರೆ ನಾನು 20 ದಿನ ಮಾಡಬೇಕು. ಪಥ್ಯ ಮಾಡೋದ್ರಿಂದ ಏನು ಸಾಯಲ್ಲ, ಪಥ್ಯವಿಂದ ಆರೋಗ್ಯ ಸುಧಾರಿಸುತ್ತೆ, ಹೌದಲ್ಲ? ಹೌದಲ್ಲ? ಅವರು ತಿನ್ನಿ, ಏನು ಪರವಾಗಿಲ್ಲ, ಎಲ್ಲ ತಿನ್ನಿ ಅಂತ ಹೇಳಿದ್ರು. ನೀವು ನಿಮ್ಮ ದೇಹವನ್ನು ಮೊದಲಿನಷ್ಟು ನಿರ್ಲಕ್ಷ್ಯ ಮಾಡಂಗಿಲ್ಲ ಇನ್ನು ಮುಂದೆ. ಇದು ಸರಿ ಹೋದ ಮೇಲೂ ಕೂಡ, ಯಾಕಂದರೆ ಇವೆಲ್ಲ ಒಂದ್ಸಲಿ ಬಂದರೆ ಅದು ಹೇಳ್ತಾರಲ್ಲ, ಗಾಯವಾಸಿ ಆದರೂ ಕಲೆ ಉಳಿಯೋ ಹಾಗೆ ಇದು ವಾಸಿ ಆದರೂ ಇದರ ಸ್ವಲ್ಪ ಅಂಶ ದೇಹ ಮೊದಲಿನಷ್ಟು ಗಟ್ಟಿಯಾಗಿರಲ್ಲ, ಸ್ವಲ್ಪ ಸೂಕ್ಷ್ಮ. ಬಿದೋಯ್ತೀನಿ ಅಂತ ಭಯ ಸರ್. ಓಡಾಡ್ತೀನಿ, ದೊಣ್ಣೆ ಉರ್ಕೊಂಡೆ ಬಿದೋಯ್ತೀನಿ ಅಂತ ಭಯ ಸರ್. ಏನಿಲ್ಲ, ಆ ಕೋಲು ಉರ್ಕೊಂಡು ಓಡಾಡ್ತಿರಲ್ಲ, ಆ ಕೋಲು ನಿಮ್ಮನ್ನು ಕಾಪಾಡುತ್ತೆ. ಏಕಾಗ್ರತೆಯಿಂದ ಇರುವ ನಡೆಯೋದು 10 ಹೆಜ್ಜೆ ಆದರೂ ಕೂಡ ಏಕಾಗ್ರತೆಯಿಂದ, ಈಗ ನಾನು ನಡೀತಾ ಇದ್ದೀನಿ, ಈಗ ಕೋಲು ಆ ಕಡ್ಡಿ ಅಥವಾ ಆ ಕೋಲು ನನ್ನ ದೇಹದ ಭಾರವನ್ನು ಹೊತ್ತು ನನಗೆ ಬೆಂಬಲ ನೀಡುತ್ತಾ ಇದೆ. ಗಂಡ ಹೇಗೋ ಆ ಕೋಲು ಹಾಗೆ ನಡೆಯೋದು ಅಂದರೆ ಇಲ್ಲಿ ಮಾತ್ರ ಅಲ್ಲ, ಬದುಕಿನಲ್ಲಿ ನಡೆಯೋದಿಕ್ಕೆ ಯಾರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾರೆ ಅವರೆಲ್ಲ ದೇವರ ಸಮಾನ. ಹಾಗಾಗಿ ನೀವು ನಡೀತಾ ಇದ್ದೀರಾ, ನಿಮ್ಮಲ್ಲಿ ನಡೆಯುವಷ್ಟು ಶಕ್ತಿ ಇನ್ನೂ ಹೆಚ್ಚು ಬರುತ್ತೆ. ಆ ಡಾಕ್ಟ್ರು ಏನೇನು ಹೇಳ್ತಾರೆ ಅದನ್ನು ಕೇಳಿಕೊಂಡು ಅವ್ರು 10 ದಿವಸ ಹೇಳಿದ್ರೆ ನೀವು 20 ದಿವಸ ಪಥ್ಯ ಮಾಡಬೇಕು. ಹೌದು ಸರ್. ಹೀಗೆ ನಿಮ್ಮ ಆರೋಗ್ಯ ನೋಡುವ, ಡಾಕ್ಟ್ರಿಗೆ ನೀವೊಬ್ರು ಪೇಷಂಟ್ ಅಷ್ಟೇ. ಆದ್ರೆ ನಿಮಗೆ, ನೀವು ನಿಮ್ಮ ಬದುಕು ಅದ್ಭುತ ಅಥವಾ ನಿಮ್ಮ ಬದುಕು ಅಪರೂಪ, ನಿಮ್ಮ ಬದುಕು ನಿಮಗೆ ಮಹತ್ವ. ಆ ಡಾಕ್ಟ್ರು ನಿಮಗೆ ಒಳ್ಳೇದೇ ಮಾಡ್ತಿದ್ದಾರೆ, ಆ ಮಹಾನುಭಾವರಿಗೆ ನನ್ನ ನಮಸ್ಕಾರ. ಆದ್ರೆ ನಮ್ಮ ಬದುಕು ಯಾರು, ಅವ್ರವ್ರ ಬದುಕು ಅವ್ರವ್ರಿಗೆ ಮುಖ್ಯ ಅಲ್ವನವ? ಹೌದು ಸರ್. ಹಿಂಗೆ ಮನೆಗೆ ಬಂದ ಮೇಲೂ ಫೋನ್ ಮಾಡಿ, ಏನಮ್ಮ ಏನ್ ಮಾಡ್ತಿದ್ಯಾ, ಟನ್ನೇರ್ ಮಾಡ್ತಾ, ಇದು ಮಾಡ್ದ ಯಾರು ಕೇಳಲ್ಲ. ಆಸ್ಪತ್ರೆಯಿಂದ ಹೊರಗಡೆ ಬಂದ್ಮೇಲೆ ನೀವ್ ಯಾರೋ ಅವ್ರು ಯಾರೋ. ಹೌದು ಸರ್. ಹಾಗಾಗಿ ನಮ್ಮ ಜೀವನದ ಜವಾಬ್ದಾರಿ, ಆರೋಗ್ಯದ ಜವಾಬ್ದಾರಿ ನಮ್ಮದೇ. ಭಗವಂತನ ಮೇಲೆ ಭಾರ ಹಾಕಿ, ಅಪ್ಪ ನನ್ನನ್ನು ಇಷ್ಟೂ ದಿನ ನಡೆಸ್ಕೊಂಡು ಬಂದಿದ್ದೀಯಪ್ಪ, ಯಾವುದೋ ಹಳೆಯ ಪಾಪವೋ ಅಥವಾ ಯಾವುದೋ ನನ್ನನ್ನು ಏನು ಸ್ವಲ್ಪ ದಿನ ನನಗೆ ತೊಂದರೆ ಆಗಿದೆ. ಜೀವನ ಪೂರ್ತಿ ಸಂತೋಷವಾಗಿದ್ದವ್ರು ಯಾರೂ ಇಲ್ಲ. BP, ಶುಗರು, ಲಕ್ವನೋ ಇನ್ನೇನೋ ಇವತ್ತೆಲ್ಲ ಪುಟ್ ಹುಡುಗರು ಹೃದಯಾಘಾತದಿಂದ ಸಾಯ್ತಿದ್ದಾರವ್ವ, ಪುಟ್ ಹುಡುಗರು. ಹಾಗಾಗಿ ಬದುಕು ಯಾವಾಗ ಏನು ಯಾರೂ ಬಲ್ಲವರಿಲ್ಲ. ಆದರೆ ನಿಮಗೆ ಇಲ್ಲಿ ಮಕ್ಕಳಿಲ್ಲ ಅನ್ನುವ ಯೋಚನೆ ನೀವು ತರಲೇಬೇಡಿ. ಪರವಾಗಿಲ್ಲ, ಏನೋ ನಿಮ್ಮ ದೈಹಿಕವಾಗಿ ಒಂದಷ್ಟು ಏನೋ ಸಮಸ್ಯೆ ಇತ್ತು, ಅದು ಆಗಲಿಲ್ಲ, ಅದರಿಂದ ಏನು ಬೇಸರ ಬೇಡ. ಇದ್ದಿದ್ರೆ ಏನಾಗ್ತಿತ್ತು, ಗಂಡ ದೊಡ್ಡ ಕುಡ್ಕ ಸರ್, ಸರಿಯಾಗಿ ನೋಡ್ಕೊಳಲ್ಲ. ಅಲ್ಲ, ಒಂಚೂರಾದ್ರೂ ಮಾಡ್ತಾರಲ್ವಾ? ಮಾಡ್ತಾರೆ, ಎಣ್ಣೆ ಕುಡಿದಾಗ ಮಾಡ್ತಾರೆ. ಎಣ್ಣೆ ಕುಡ್ದಾಗ ನೀನು ಹೊಂಟೋಗು, ಏನಾರ ಮಾಡು ಅಂತಾರೆ ಸರ್. ಇರ್ಲವ ಈಗ ಪಾಪ ಅವರ ಬಗ್ಗೆ ಈಗ ನಾವು ಮಾತಾಡೋದು ಬೇಡ. ಅವರು ಸ್ವಲ್ಪ ಪಕ್ಕದಲ್ಲಿ ಇದ್ದಾರೆ, ಅಥವಾ ಅವರು ಏನೋ ಕಾರ್ಯಕ್ರಮ ಕೇಳಬಹುದು. ಸದ್ಯಕ್ಕೆ ಅವ್ರ ಬಗ್ಗೆ ಏನೋ ಹೇಳಿ ನೀನು ಅಲ್ಲಿ ಗೊಂದಲ ಮಾಡ್ಕೊಳ್ಬೇಡ, ಅಥವಾ ನೀನಲ್ಲಿ ಶತ್ರು ಆಗಬೇಡ ಅವ್ರಿಗೆ. ನಾನು ಹೇಳ್ತೀನಲ್ವಾ, ನಿನ್ನ ಕೆಲಸ ನೀನು ಮಾಡಿಸ್ಕೊಳಕ್ ಸ್ವಲ್ಪ ಕೆಲವೊಂದನ್ನು ಸಹನೆ ಮಾಡು. ಸರಿ ಹೋದ್ಮೇಲೆ ಕೆಲವೊಂದೊಂದು ವಿರೋಧ ಮಾಡಬಹುದು. ಈ ಸ್ಥಿತಿಲಿ ನಾನು 10 ಬಯಸಿದಾಗ ಅಂಥವರಿಂದ 5 ಬಂದರೂ ಅದು ಪುಣ್ಯವೇ.
ನನ್ನ ಹತ್ತಾಗ ಆಶ್ರಮ ಕೊಂಟೋಗ್ಬಿಡುವ ಅನ್ಕೊಂಡಿದ್ದೀನಿ ಸರ್. ಈಗ ಅಲ್ತಾನೆ ನಿನ್ನಿಂದ ಯಾವುದೇ ಉಪಕಾರ ಇಲ್ದಂಗೆ ಯಾರು ನೋಡ್ಕೊಳ್ತಾರವ? ಏನ್ ಸರ್? ಆಶ್ರಮಕ್ಕೆ ಹೋದ್ರು ನಿನ್ನಿಂದ ಏನೋ ಉಪಕಾರ ಅಥವಾ ಲಾಭ ಅಥವಾ ಏನೋ ಇಲ್ಲದೆ ಯಾರು ನೋಡ್ಕೊಳ್ತಾರೆ? ಫ್ರೀ ಇರ್ತದಲ್ಲ ಸರ್ ಅದು. ಯಾರವ ಹೇಳಿದ್ದು? ಫ್ರೀ ಇಲ್ಲಿ ನೆಲಮಂಗಲದ ಹತ್ರ ಆಯ್ತಲ್ಲ ಸರ್, ಅಲ್ಲಿ ಹೋಗೋಣ ಅಂತ ಸರ್. ನೋಡು ತಾಯಿ, ಒಂದು ತಿಳ್ಕೊಳ್ಳವ, ಒಂದು ನೀನೇನು ಸುಧಾರಿಸ್ತಾ ಇದ್ದೀನಿ ಅನ್ನೋದು ಏನು ಭಾವನೆ ಇದೆ, ಮೊದಲು ಅದಕ್ಕೆ ನಿಲ್ಲು. ಇಲ್ಲಿಂದ ಎಲ್ಲಿಗೂ ಹೋಗಿ ಇಲ್ಲವ, ಎಲ್ಲಿ ಹೋದರೂ ಕೂಡ ಚೆನ್ನಾಗಿ ಸ್ವಲ್ಪ ಕೊಟ್ಟಿದ್ದನ್ನು ಊಟ ಮಾಡ್ಕೊಂಡು ಅವ್ರ ಪಾಡಿಗೆ ಸುಮ್ಮನೆ ಇರೋರನ್ನು ಸೇರಿಸ್ಕೊಳ್ಳೋದು ಓಕೆ. ಬಟ್ ಇದೆಲ್ಲ ಅಂದಾಗ ಅಲ್ಲೂ ಭಾರ ಆಗ್ಬಿಡ್ತೀಯ. ಈಗ ಆಯಿತು, ನೀನು ಹೋಗೋದು ಬಿಡೋದು ಅದು ಆಮೇಲೆ ಬಿಟ್ಟಿದ್ದು. ಬಟ್ ಈಗ ನನ್ನ ಸಲಹೆ ಏನಂದರೆ, ಏನೋ ಗಂಡ ಇಷ್ಟೋ ಇದನ್ನು ಮಾಡ್ತಿದ್ದಾರೆ ಅಥವಾ ಶುರುಷೆ ಅಥವಾ ಏನೋ ಒಂಚೂರು ಪೋಷಣೆ ಮಾಡ್ತಿದ್ದಾರೆ. ಈಗ ನೀನೇನು ಮಾಡ್ತಿ, ಇದೆಲ್ಲ ಅಲ್ಲಿಗೆ ಹೋಗ್ತೀನಿ ಇದು ಬೇಡ. ಸ್ವಲ್ಪ ನೀನೊಂಚೂರು ಎದ್ದು ಓಡಾಡಂಗೆ ಆಗು, ಆಮೇಲೆ ಹೋಗ್ಬೇಕಾ ಬೇಡವ ಆಮೇಲೆ ನಿರ್ಧಾರ ಮಾಡು. ಈಗ ಈ ಸ್ಥಿತಿಯಲ್ಲಿ ಹೋದ್ರವ್ವ, ಈಗ ಗೊತ್ತಿಲ್ಲ, ಎಲ್ಲ ಆಶ್ರಮದ ಬಗ್ಗೆ ಮಾತಾಡಲ್ಲ. ಇವತ್ತು ಯಾವುದೋ ಒಂದು ಉಪಕಾರ ಇಲ್ಲದೆ ಯಾರು ನೋಡ್ಕೊಳ್ತಾರವ? ಇದು ಈಗ ನನ್ನ ಅಥವಾ ಭಗವಂತನ ಅನುಗ್ರಹದಿಂದ ಇವತ್ತೇನು ನಾನು ಜ್ಞಾನಾಶ್ರಮ ಅಂತ ನಡೆಸ್ತೀನಲ್ಲ, ಇದು ಯಾರನ್ನೋ ನೋಡ್ಕೊಳ್ಳೋದೋ, ಯಾರನ್ನೋ ವೃದ್ಧಾಶ್ರಮೋ ಅನಾಥಾಶ್ರಮೋ ಇದಲ್ಲ. ಇದು ಕೇವಲ ಬಂದವರಿಗೆ ನೆಮ್ಮದಿ ಸಾಂತ್ವನಗಳನ್ನು ಹೇಳಿ, ಅವರಿಗೆ ಹೀಗಲ್ಲಪ್ಪ ಹೀಗೆ ಅಂತ ಹೇಳಿ ಸಂಸಾರ ಅಥವಾ ಕುಟುಂಬದಲ್ಲಿರೋ ಒಂದಷ್ಟು ಗೊಂದಲಗಳನ್ನು ಸರಿ ಮಾಡಿ ಅವರವರಿಗೆ ನೆಮ್ಮದಿಯ ಬದುಕಿನ ಮಾರ್ಗ ತೋರೋದು. ಇದು ಜ್ಞಾನ ಪ್ರಧಾನವಾದ ಆಶ್ರಮ. ಇದು ನೀವು ಹೇಳ್ತಿರೋದು ಅದು ಬೇರೆ. ಹೌದು ಸರ್. ನನಗೆ ಗೊತ್ತಿರೋ ಹಾಗೆ, ಯಾಕಂದರೆ ನನ್ನ ಸ್ನೇಹಿತರೆ ಅಥವಾ ಎಲ್ಲ ಇದ್ದಾರೆ, ನಾನು ನೋಡಿದ್ದೀನಿ. ಅಂದರೆ ತಪ್ಪು ಮಾಹಿತಿ ಹೇಳ್ತಾ ಇಲ್ಲ, ನೋಡ್ಕೊಳ್ತಿದ್ದಾರೆ ವೃದ್ಧಾಶ್ರಮದಲ್ಲಿ, ಅದು ದೇವ್ರ ಕೆಲಸವೇ, ಅದು ಬೇರೆ. ಆದರೆ ಈಗ ಒಬ್ಬರಿಂದ ಏನೋ ಅವ್ರಿಗೊಂದು ಪೆನ್ಷನ್ ಬರುತ್ತೆ, ನಾವು ಬಂದು ಆಶ್ರಮದಲ್ಲಿ ಇರ್ತೀವಿ, ಇಷ್ಟು ಕೊಡ್ತೀರ, ಈಗ ಅದು ತಾನೇ ತಪ್ಪು ಅಂತ ಹೇಳೋಕ್ಕಾಗಲ್ಲ ನಾನು. ಹೌದು, ಅವ್ರದ್ದೊಂದು ಆಸ್ತಿನೋ ಅಥವಾ ಅವ್ರದ್ದೊಂದೇನೋ. ಯಾಕಂದರೆ ಸುಮ್ಮನೆ ಎಲ್ಲರಿಗೂ ನೋಡ್ಕೊಳ್ಬೇಕು ಅಂದ್ರೆ ಅವ್ರಿಗೂ ಕಷ್ಟ ಅಲ್ವನವ. ಹೌದು. ಆಯಿತು, ನಿನಗೇನೋ ನಿನ್ನ ಮಗ ತಿಂಗಳಿಗೆ 40,000 ಕೊಡ್ತಾನೆ, ಆದರೆ ನೋಡ್ಕೊಳ್ಳಲ್ಲ. ಆಯ್ತಪ್ಪ, 40,000ದಲ್ಲಿ 20,000 ಆಶ್ರಮಕ್ಕೆ ಕೊಟ್ಬಿಡೋಣ, ಅಲ್ಲಿ ಆಶ್ರಮದಲ್ಲಿ ಇರೋಣ ಅಂದರೆ ಸೇರಿಸ್ಕೊಳ್ತಾರೆ. ನಿನಗೆ ಹಂಗೆ ಕೊಡೋಕ್ಕೇನಿದೆ? ಏನಿಲ್ಲ ಸರ್. ಅದಕ್ಕೆ ನಾನು ಹೇಳ್ತೀನಿ, ನೀವು ಯಾವಾಗ ಆಶ್ರಮದ ಯೋಚನೆ ಮಾಡ್ತೀರೋ, ಈಗ ನೀವು ಸುಧಾರಿಸ್ಕೊಳ್ತಾ ಇದ್ದೀರಲ್ಲ ಸ್ವಲ್ಪ, ಅದು ಭಗವಂತನೇ ಕಡಿಮೆ ಮಾಡ್ಬಿಡ್ತಾನೆ. ಯಾಕಂದರೆ ಒಂದು ಗುರಿ ಇರಬೇಕು ಮೊದಲು ಬದುಕಲ್ಲಿ. ಇಲ್ಲಪ್ಪ, ನಾನು ಮೊದಲು ಇಲ್ಲೇ ಇದ್ದುಕೊಂಡು ಸರಿ ಮಾಡ್ಕೊಳ್ತೀನಿ, ಇಲ್ಲ ಹಿಂಗಿರಬೇಕು, ಇಲ್ಲ ನಾನು ಅಲ್ಲಿಗೂ ಹೋಗೇ ಬಿಡ್ತೀನಿ, ನನಗೆ ಇದಾಗಲ್ಲ ಅನ್ನೋ ಥರ. ಆದರೆ ಒಂದು ತಿಳ್ಕೊಳ್ಳುವ, ಎಲ್ಲೂ ಹೋದರೂ ಕೂಡ ಹಂಗಿನ ಬದುಕನ್ನು ಬೇಡ. ಗಂಡ ಬೈದರೆ ಗಂಡ ಬೈದ, ಇನ್ಯಾರೋ ಬೈದರೆ ನೀನು ಬದುಕೋಕ್ಕಾಗಲ್ಲ. ಅರ್ಥ ಆಯ್ತಲ್ಲ? ಅಯ್ಯೋ ಗಂಡಂದು ಇದ್ದಿದ್ದೆ ಬಿಡಿ ಅನ್ನೋದು ಬೇರೆ. ಗಂಡ ಬೈದರೆ ಇಷ್ಟಕ್ಕೆ ಒಂದೇನು ಇವತ್ತ ಇದೇನು ಮೊದಲ ಅಂದ್ಕೊಂಡು ಸುಮ್ಮನೆ ಆಯ್ತೀಯ. ಅದೇ ನಿನ್ನನ್ನು ಯಾರೋ ಹೊರಗಡೆಯವ್ರು ನೋಡ್ಕೊಳ್ಳೋರು ಬಾಯಿಗೆ ಬಂದಂಗೆ ಬೈದರೆ ಸಾಯೋಷ್ಟು ನೋವಾಗುತ್ತೆ. ಹೌದು ಸರ್. ಅದಕ್ಕೆ ನನ್ನ ಸಲಹೆ, ಸ್ವಲ್ಪ ನಿನ್ನ ಬಾಯಿಂದನೇ ಬತ್ತು ಸ್ವಲ್ಪ ಸುಧಾರಿಸ್ಕೊಳ್ತಾ ಇದ್ದೀನಿ. ಗಂಡನಿಂದ ಏನು ಒಳ್ಳೇದು ಆಗ್ತಾ ಇದೆ, ಏನೋ ನಿಮ್ಗೆಲ್ಲರ ಔಷಧಿ ಕೊಡೋರು ಗೊತ್ತಿರೋದ ಸರ್? ಆಯ್ತವ, ನಾನು ಈ ನಂಬರ್ ತಗೊಳ್ತೀನಿ. ನಾನು ಇದ್ರ ಸಂಬಂಧಪಟ್ಟಂಗೆ ನನಗೇನಾದರೂ ಮಾಹಿತಿ ಬಂದರೆ ನಾನು ಖಂಡಿತ ನಿಮಗೆ ಇದ್ರ ಮೂಲಕ ತಿಳಿಸ್ತೀನವ. ದೇವ್ರಣೆ ತಿಳಿಸಿ ಸರ್, ನಮಗ್ ಗೊತ್ತಿಲ್ಲ ಈ ತರ ಆಗೈತೆ ಅಂತ ಸರಿಯಾಗಿ. ಏನು ಧೈರ್ಯ ಕಳ್ಕೊಳ್ಬೇಡ, ಧೈರ್ಯವಾಗಿರು. ಈ ಗಂಡನ ವಿಚಾರದಲ್ಲೂ ಹಿಂಗೆ ಭಾಳ ಮುಂದೆ ಬಂದ್ಬಿಟ್ಟಿದೀಯವ. ಈಗ ಕಂಪ್ಲೇಂಟ್ ಹೇಳಿ ಪ್ರಯೋಜನ ಇಲ್ಲ, ಆಯ್ತಾ? 55ಕ್ಕೆ ಬಂದು ನೀನು ಕಂಪ್ಲೇಂಟ್ ಹೇಳಿ ಅವ್ರು ತಿದ್ಕೊಳ್ಳೋರಲ್ಲ. ಏನು ಅಷ್ಟೋ ಇಷ್ಟು ಉಪಕಾರ ಏನು ಮಾಡ್ತಿದ್ದಾರಲ್ಲ, ಅಷ್ಟಕ್ಕೆ ನೀನು ಅಯ್ಯಪ್ಪ ಇಷ್ಟಾರ ಆಯ್ತಿದೆಯಲ್ಲ ಅಂತ ಖುಷಿ ಪಡು, ಸುಧಾರಿಸ್ಕೊ. ಆಮೇಲೆ ಬೇಕಾದ್ರೆ ನೋಡುತ್ತೆ ಆಶ್ರಮಕ್ಕೆ ಹೋಗೋದೋ ಬೇಡವೋ. ಎಲ್ಲಾರ ನಿಮ್ಗೆ ಗೊತ್ತಿರೋದಿದ್ರೆ ಹೇಳಿ ಸರ್, ಬರ್ತೀನಿ. ನಾನು ಬೇಕಾದ್ರೆ ನಾನು ಔಷಧಿ ತಗೋತೀನಿ, ಚೆನ್ನಾಗಿರೋ ಇರ್ತಾವೆ ಹೇಳಿ ಸರ್. ಆಯ್ತಪ್ಪ, ಈ ಕಾರ್ಯಕ್ರಮ ನೋಡ್ತಿರೋ ಯಾರಾದರೂ ಸರಿ, ನಿಮ್ಮ ಕಾಯಿಲೆ ಕುರಿತಂತೆ ಎಲ್ಲಾದರೂ ಒಳ್ಳೆ ಔಷಧಿ ಇದೆ ಅಂತ ಹೇಳಿದ್ರೆ, ಅಥವಾ ನಾನು ವಿಚಾರಿಸ್ತೀನಿ, ನಿಮ್ಮ ನಂಬರ್ ನಾನು ಸೇವ್ ಮಾಡ್ಕೊಳ್ತೀನಿ. ಅಂಥದ್ದೇನಾದರೂ ಇದ್ದರೆ ನಮ್ಮವರು ಅಥವಾ ನಾನೇ ಫೋನ್ ಮಾಡಿ ತಿಳಿಸ್ತೀನವ. ಧೈರ್ಯವಾಗಿರು.
ಸರಿ ಸರ್. ಊಟ ಮಾಡು, ಕಾಲಕ್ಕೆ ಚೆನ್ನಾಗಿ ಊಟ ಮಾಡ್ಕೋ, ಧೈರ್ಯ ಮನ್ಸಿಗೆ ಧೈರ್ಯ ತಂದುಕೋ. ಅಯ್ಯೋ ಹೋಗೋರು ಒಂದು ದಿವ್ಸ ಹೋಗೋದೆ, ಆದರೆ ಕೊರಗಿ ಹೋಗೋದು ಬೇಡ. ಇರೋ ಸಮಸ್ಯೆ ಅದಿಲ್ಲ ಇದಿಲ್ಲ, ಮಕ್ಕಳಿಲ್ಲ, ತವ್ರ ಮನೆಯವ್ರು ಬರಲಿಲ್ಲ, ಗಂಡನ ಮನೆಯವ್ರು ಬರಲಿಲ್ಲ, ಗಂಡ ಹೀಗೆ ಅಂದರೆ ನೀನು ಎಷ್ಟು ಸಮಸ್ಯೆಗಳನ್ನ ಲಿಸ್ಟ್ ಮಾಡ್ತೀಯೋ ಅಷ್ಟು ಕುಗ್ಗಿ ಹೋಗ್ತೀಯ. ನೋಡಮ್ಮ, ದೇಹದಲ್ಲಿರೋ ಯಾವುದೇ ಕಾಯಿಲೆ ಸರಿ ಹೋಗಬೇಕಂದ್ರೂ ಕಣದಲ್ಲೂ ಭರವಸೆ ಇರಬೇಕು. ಡಾಕ್ಟ್ರ್ ಎಷ್ಟೇ ಔಷಧಿ ಕೊಟ್ಟರು ನಿನ್ನ ಅಂತರಂಗದಲ್ಲಿ ನೀನು ಬರೀ ಕೊರಗ್ತಾನೆ ಇದ್ದೀಯ ಅಂದರೆ ಔಷಧಿಗಳು ಕೆಲಸ ಮಾಡಲ್ಲವ. ಅದಕ್ಕೆ ನೋಡಿ, ಆಪ್ರೇಷನ್ಗೆ ಹೋಗೋಕ್ಕಿಂತ ಮುಂಚೆ ಧೈರ್ಯವಾಗಿರಿ, ನಾವಿದ್ದೀವಿ, ಧೈರ್ಯವಾಗಿರಿ ಅಂದರೆ ಅದು ಒಬ್ಬ ರೋಗಿಯೇ ಧೈರ್ಯ ಕಳ್ಕೊಂಡ್ಬಿಟ್ರೆ ಡಾಕ್ಟ್ರ್ ತಾನು ಏನು ಮಾಡಬಲ್ಲರು? ಅದಕ್ಕೆ ಕಷ್ಟ ನನಗೆ ಅರ್ಥವಾಗುತ್ತೆ. ಸ್ವಲ್ಪ ನನ್ನ ಪಾಲಿಗೆ ಬಂದಿದ್ದು ನಾನು ಅನುಭವಿಸ್ತೀನಿ. ದೇವತೆಗಳಿಗೂ ಈ ಕಷ್ಟ ತಪ್ಪಿದ್ದಲ್ಲ. 60 ವರ್ಷ ಅಥವಾ 50 ವರ್ಷ ಏನೋ ಅಷ್ಟೋ ಇಷ್ಟು ಚೆನ್ನಾಗಿ ಇಟ್ಟಿದ್ದ. ಈಗ ಮುಂದಿನ 1-2 ವರ್ಷ, 1.5 ವರ್ಷ ಇದೊಂದು ಸಮಸ್ಯೆ ಇರುತ್ತೆ. ಆಮೇಲೆ ಮತ್ತೆ ನೀವು ಯಥಾವತ್ ನಿಮ್ಮ ಜೀವನವನ್ನು ಸ್ವಲ್ಪ ಆರೋಗ್ಯವಾಗಿ ಕಳೀತೀರ. ಅಂಥದ್ದೇನಾದರೂ ಇದ್ದರೆ ನಾನು ಹೇಳ್ತೀನವ, ಈಗ ಎಲ್ಲಿ ಚಿಕಿತ್ಸೆ ತಗೊಳ್ತಿದ್ದೀರಲ್ಲ ಅಲ್ಲೇ ಮುಂದುವರಿಸಿ. ಡಾಕ್ಟರ್ ಮೇಲೆ ನಂಬಿಕೆ ಇಡಿ, ಔಷಧಿ ಮೇಲೆ ನಂಬಿಕೆ ಇಡಿ, ನಿಮ್ಮ ಮೇಲೆ ನಂಬಿಕೆ ಇಡಿ, ದೇವ್ರ ಮೇಲೆ ನಂಬಿಕೆ ಇಡಿ. ಯಾವುದು ನಿಮ್ಮ ಇಷ್ಟದ ಅಲ್ಲಿ 2 ತಿಂಗಳಿಂದ ತಗೋತಾ ಇದೀನಿ ಸರ್, ಇಲ್ಲಿ ಮೆಡಿಕಲ್ ಅಲ್ಲಿ, ಅದೇ ಕುಂಬಳಗೂಡ ಹತ್ರ. ಈಗ ನೆಕ್ಸ್ಟ್ ತಿಂಗಳು ಹೋಗ್ಬೇಕು ಸರ್ ಅಲ್ಲಿಗೆ ತಿರ್ಗಾ. ಆಯ್ತವ, ಹೋಗು, ಅವ್ರನ್ನ ಕೇಳು, ಸುಧಾರಣೆ ಆಗ್ತಿದೆಯೋ ಇಲ್ವೋ ಅಂತ ಎಲ್ಲ ಹೇಗಿದೆಯೋ ಹಾಗೆ ಹೇಳು. ಫಸ್ಟ್ ತುಂಬಾ ಇದು ಸೀರಿಯಸ್ ಆಗ್ಬಿಟ್ಟಿದೆ ಸರ್. ಆಟೋನು ಓದ್ತಕ್ಕಾಯ್ತಿರ್ಲಿಲ್ಲ, ಏನು ಓದ್ತಕ್ಕಾಯ್ತಿರ್ಲಿಲ್ಲ ಸರ್. ಈಗ ಆಟೋದವ್ರೆ ಈಗ ಹೋದ್ ತಿಂಗಳಿಗಿಂತ ಈಗ ಪರವಾಗಿಲ್ಲ ಅಂದ್ರು ಸರ್. ಈಗ ಒಂದ್ ಸ್ವಲ್ಪ ಚೇತರಿಸ್ಕೊತಾ ಇದ್ದೀನಿ ಸರ್. ಆಗ್ಲವ, ಕೃಷ್ಣನ ದಯೆ ನಿನಗೆ ಇದರಿಂದ ಹೊರಗಡೆ ಬರುವವರೆಗೂ ಯಾವುದೇ ರೀತಿಯಲ್ಲೂ ತೊಂದರೆ ಆಗದಂಗೆ ಎಲ್ಲವೂ ನಿನ್ನ ಇಷ್ಟದಂತೆ ಪ್ರಕೃತಿಯೇ ನಿನಗೆ ಬೆಂಬಲ ನೀಡಲಿ. ಹುಡುಕ ಗಂಡನೂ ಕೂಡ ನಿನ್ನ ಇಚ್ಛೆಯಂತೆ ನಿನಗೆ ಬೇಕಾದ ಕೆಲವು ಸವಲತ್ತುಗಳನ್ನು ಮಾಡಿಕೊಡುವಂತಾಗಲಿ. ಅದು ಕೆಲವು ತಪ್ಪುಗಳನ್ನು ಹುಡುಕ ಅಥವಾ ಅದು ಇದು ಬೇಡವ, ಮನಸ್ಸಿಗೆ ತಗೊಳ್ಳೇಬೇಡ. ಸ್ವಲ್ಪ ಅಲ್ಲಿಗಿರುಕೊಂಡು ಕೆಲಸ ಮಾಡಿಸ್ಕೊ, ಉಪಕಾರ ಮಾಡಿಸ್ಕೊ. ಯಾಕಂದರೆ ನೀವು ಇದನ್ನು ಅಳ್ತಾ ಕೂತ್ಕೊಂಡ್ರಾಗಲ್ಲ. ಇದರಿಂದ ಹೊರಗಡೆ ಬಾ, ಕಷ್ಟಪಟ್ಟು ಏನೋ ಸ್ವಲ್ಪ ಸಮಯ ಹಿಡಿಬೋದು, ಆದರೆ ಹೊರಗಡೆ ಬಂದು ಚೆನ್ನಾಗಾದ ಮೇಲೆ ನಿನಗೆ ಬೇಕಾದಂಗೆ ನಿನ್ನ ಬದುಕನ್ನು ಇಲ್ಲಿರ್ತೀಯೋ ಅಲ್ಲಿರ್ತೀಯೋ ಏನು ಮಾಡ್ತೀಯೋ ಮನಸ್ಸಲ್ಲಿ ಹೊರಗೋ ಬುದ್ಧಿ ಇಟ್ಕೊಳ್ಬೇಡವ. ಧೈರ್ಯವಾಗಿರು. ಎಲ್ಲಿಂದ ಈಚೆಗೆ ಪವಾಡದಂತೆ ನಿನ್ನ ಬದುಕಲ್ಲಿ ಇನ್ನೂ ಹೆಚ್ಚು ಸುಧಾರಣೆ ಆಗ್ತಾ ಹೋಗುತ್ತೆ, ಆರೋಗ್ಯ ಸುಧಾರಿಸುತ್ತೆ. ಆಶೀರ್ವಾದ ಮಾಡಿ ಸರ್ ನಿಮ್ಮ ಕಡೆಯಿಂದ. ಒಳ್ಳೇದಾಗುತ್ತವ, ದೇವರ ಆಶೀರ್ವಾದ ತಾಯಿ. ಮತ್ತೆ ಆ ಡಾಕ್ಟರ್ ಔಷಧಿ, ನಿನ್ನ ಮನೋಬಲ ಇಷ್ಟಿದ್ರೆ ಎಲ್ಲ ಆಗುತ್ತೆ. ಇವತ್ತು ಕರೆ ಸಿಕ್ಕಿರೋದು ಅದೇ ಕಾರಣಕ್ಕವ. ಎಲ್ಲ ಖಂಡಿತ ಇನ್ನೊಂದೂವರೆ ವರ್ಷದಲ್ಲಿ ಎಲ್ಲವೂ, ಅಂದರೆ ಸಮಯ ತಗೊಳ್ಳು, ಸ್ವಲ್ಪ 1 ವರ್ಷದ ಮಟ್ಟಿಗೆ ಸಮಯ ತಗೊಳ್ಳುತ್ತೆ. ಧೈರ್ಯವಾಗಿರು. ಗಂಡನ ಬಗ್ಗೆ ಯಾವುದೇ ಕಂಪ್ಲೇಂಟ್ ಹೇಳಬೇಡ. ಭಗವಂತ ನನಗೆ ಏನೋ ಯಾವ ಕರ್ಮವೋ ಏನೋ ನನ್ನನ್ನು ಈ ಸ್ಥಿತಿಗೆ ಸ್ವಲ್ಪ ತಂದಿದ್ದೀಯಾ, ಎಲ್ಲ ಮಾಡ್ತಾ ಇರೋದು, ವಾಶ್ರೂಮ್ ಕರ್ಕೊಯ್ತಾರೆ, ಎಲ್ಲ ಪ್ರತಿಯೊಂದು ಅವರೇ ಮಾಡ್ತಾರೆ. ಆಯ್ತು ಅದನ್ನೇ ಹೇಳ್ತೀನಿ. ಬೈಕೊಂಡೋ ಕೊರ್ಕೊಂಡೋ ಅವ್ವ, ನಾನು ಹೇಳ್ತೀನಲ್ವಾ, ಒಬ್ಬ ಚೆನ್ನಾಗಿ ದುಡಿತಾ ಇರೋ ಮಗ, ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ಳೋ ಮಗ, ನನ್ನ ಹೆಂಡತಿಗೆ ಮಕ್ಕಳಿಗೆ ನನ್ನ ಅಪ್ಪ ಅಮ್ಮ ಕಾಟ ಕೊಡ್ತಾರೆ, ಇದು ಯಾಕೋ ಸರಿ ಬರಲ್ಲ ಅಂತ ಲಕ್ಷ ದುಡಿತಾ ಇರೋ ಮಗ ಅಮ್ಮನನ್ನು ಅಪ್ಪನನ್ನು ತಗೊಂಡೋಗಿ ಆಶ್ರಮಕ್ಕೆ ಸೇರಿಸ್ತಾರೆ ಅನ್ನೋದಾದರೆ, ಏನೂ ಅಷ್ಟೊಂದು ದುಡಿಮೆ ಇಲ್ಲದೆ ಕುಡುಕಾಗಿರ್ಬೋದು. ಅಂದರೆ ಚೆನ್ನಾಗಿರುವ ಮನುಷ್ಯ, ಲಕ್ಷ ತಗೊಳ್ಳೋ ಮನುಷ್ಯ ತಾಯಿಯನ್ನು ನೋಡ್ಕೊಳ್ಳೋಕ್ಕಾಗದೆ ಆಶ್ರಮಕ್ಕೆ ಸೇರಿಸ್ತಾನೆ ಅನ್ನೋದಾದರೆ, ಅವ್ರಿಗಿಂತ ಕುಡ್ಕೊಂಡು ಹೆಂಗೋ ಬೈಕೊಂಡು ಹೊಗಳ್ಕೊಂಡು ನಿನ್ನ ಕೆಲಸ ಮಾಡ್ತಾ ಇರೋ, ನಿನ್ನ ಚಾಕರಿ ಮಾಡ್ತಾ ಇರೋ ಕುಡುಕ ಗಣ್ಣೆಲೇಸಲ್ವಾ? ಅದನ್ನೇ ಹೇಳ್ತೀನವ್ವ. ಇವತ್ತು ಚೆನ್ನಾಗಿರೋರೆ ಒಂದು ಚೊಂಬ್ ನೀರು ತಂದು ಕೊಡಪ್ಪ ಅಂದರೆ, ನಂಗೆ ಟೈಮ್ ಇಲ್ಲ, ಮಕ್ಳನ್ನ ಕೇಳು, ನನ್ನೇ ಕೇಳ್ತೀಯ ಅಂತ ಕೇಳೋ ಕಾಲ. ಹೌದು ಸರ್. ಅಂಥದ್ರಲ್ಲಿ ನಿನ್ನ ಗಂಡ ಎಷ್ಟೋ ಉತ್ತಮ. ದಯವಿಟ್ಟು ಹೀಗೆ ಯೋಚನೆ ಮಾಡಿದ್ರೆ ಮಾತ್ರ ನೀನು ಆರೋಗ್ಯವನ್ನು ಸುಧಾರಿಸ್ಕೊಳ್ತೀವಿ ಹೊರತು ಡಾಕ್ಟ್ರು ಕೊಡೋ ಔಷಧಿಗಿಂತ ನೀವು ಇಲ್ಲ, ಕೃಷ್ಣನ ಆಶೀರ್ವಾದ ಸಿಕ್ಕಿದೆ, ಇನ್ಮೇಲೆ ನಾನು ಮನಸ್ಸು ಗಟ್ಟಿ ಮಾಡ್ಕೊಳ್ತೀನಿ. ಅಯ್ಯೋ ಏನಾಗ್ಬಿಡ್ತೀನೋ, ಏನು ಮಾಡಿದೆಯೋ, ಬೀಳ್ತೀನಿ ಎನ್ನುವುದಾದರೆ, ಅಂದರೆ ನಡೆದ್ರೆ ಬೀಳ್ತೀನಿ ಅಂತ ಎಲ್ಲ ಕೂತಿಲ್ಲ, ಎಲ್ಲ ನಡೀತಲೇ ಇದ್ದಾರೆ. ನಡೆಯೋನೇ ಎಡುವುದು. ಹಾಗೆ ಸ್ವಲ್ಪ ಒಂದೊಂದೇ ಹೆಜ್ಜೆ. ಪುಟ್ಟ ಮಕ್ಕಳು ಬೇರೆ ಅಲ್ಲ, ಅಂದರೆ ತೆವಳುತ್ತಾ ಇರೋ ಮಕ್ಕಳು ಬೇರೆ ಅಲ್ಲ, ಪಾಪ ಈಗ ನೀವು ಬೇರೆ ಅಲ್ಲ.
ದೇಹ ದೊಡ್ಡದಿದೆ ಅನ್ನೋದು ಬಿಟ್ಟರೆ ಮಕ್ಕಳ ಅಸಹಾಯಕತೆಯೇ ನಿಮಗೂ ಇದೆ. ಈಗ ಮಕ್ಕಳಿಗೂ ಇನ್ನೊಬ್ರು ಯಾರೋ ಬೇಕು, ನಿಮಗೂ ಇನ್ನೊಬ್ರು ಯಾರೋ ಬೇಕು. ಹೌದು ಸರ್. ಅದಕ್ಕೆ ಹೇಳ್ತಾರಲ್ವಾ, ಮನುಷ್ಯ ತೊಟ್ಟಿಲಲ್ಲಿದ್ದಾಗಲೂ, ನಡೆಯೋಕೆ ಆಗದೇ ಇದ್ದಾಗಲೂ, ಪುಟ್ಟ ಮಗುವಾಗಿದ್ದಾಗಲೂ ಅವನಿಗೆ ಯಾರ್ದೋ ಆಶ್ರಯ ಬೇಕು. ಈಗ 50, 60, 70ಕ್ಕೆ ಬಂದು ಕೆಳಗಡೆ ಬಿದ್ದು ಹಾಸಿಗೆ ಹಿಡಿದ ಮೇಲೂ ಯಾರ್ದೋ ಆಶ್ರಯ ಬೇಕು. ಯಾರ್ದ ಆಶ್ರಯವೂ ಇಲ್ಲದೆ ತಾನೇ ನಡೆಯೋದು ಈ ಮಧ್ಯದ ಒಂದು ಸಮಯ. ತೊಟ್ಲಲ್ಲೂ ಯಾರೋ ಬೇಕು, ಇಲ್ಲಿ ಸಾಯೋಗಳಿಗೆಲ್ಲೂ ಯಾರೋ ಒಬ್ಬರು ಎದ್ದೇಳಿಸ್ಬೇಕು, ಮಾತ್ರೆ ಕೊಡಬೇಕು, ನೀರು ಕೊಡಬೇಕು, ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ನಾವಾಗೇ ಓಡಾಡೋದು ಈ ಮಧ್ಯದ ಒಂದಷ್ಟು ಜೀವನ. ಒಟ್ಟು ಅಂದರೆ ತೊಟ್ಲು ಮತ್ತು ಸಾವಿನ ಹಾಸಿಗೆ, ಇದರ ನಡುವೆ ನಮ್ಮದೊಂದು ಜೀವನ, ಓಡಾಟದ ಜೀವನ. ಅಲ್ಲಿ ಹೆಂಗೆ ಬದುಕಿದ್ದೀವಿ ಅನ್ನೋದು ಬಹಳ ಮುಖ್ಯ. ಇರಲಿ ತಾಯಿ, ನಿನ್ನ ಗಂಡನ ಬಗ್ಗೆ ದೂಷಣೆ ಮಾಡ್ತಾ ಹೋಗಬೇಡ, ಎಲ್ಲ ಒಳ್ಳೆಯದಾಗುತ್ತೆ. ಅದೇ ಡಾಕ್ಟ್ರನ್ನ ಸಂಪರ್ಕ ಮಾಡು, ಮತ್ತೆ ಮತ್ತೆ ಚಿಕಿತ್ಸೆ ತಗೋ. ನಮಗೂ ಏನಾದರೂ ಕಂಡು ಬಂದರೆ ನಾನು ನಿಮ್ಮ ನಂಬರ್ನ ವ್ಯಕ್ತಿಗಳಿಗೆ ಕೊಡ್ತೀನಿ, ಅಥವಾ ಯಾರಾದರೂ ಅಂಥವರು ಗುರುಗಳೇ ಅವ್ರ ನಂಬರ್ ಕೊಡಿ, ನನಗೆ ಅವರು ಅಂಥದ್ದೊಂದು ಕಾಯಿಲೆ ಸರಿ ಮಾಡುವ ಡಾಕ್ಟ್ರ್ ಗೊತ್ತು ಅಂತ ಈ ಥರದ್ದು ಏನಾದರೂ ಇದ್ದರೆ ಖಂಡಿತ ನಾನು ನಿಮ್ಮ ನಂಬರ್ ಕೊಡ್ತೀನಿ ತಾಯಿ. ಧೈರ್ಯವಾಗಿರು, ಎಲ್ಲ ಆಗೋದಿಲ್ಲ ಒಳ್ಳೇದಕ್ಕೆ. ಇವತ್ತು ಕರೆ ಸಿಕ್ಕಿರೋದು, ಇದ್ರ ಬಗ್ಗೆ ನೀನು ಹಂಚ್ಕೊಂಡಿರೋದು, ಏನೋ ಎಲ್ಲಿಂದಲೋ ಒಂದು ಒಳ್ಳೇದಾಗ್ಬೋದವ, ಯಾರಿಗೆ ಗೊತ್ತು. ಸರಿ ಧೈರ್ಯವಾಗಿ, ಒಳ್ಳೇದಾಗ್ಲವ. ಸರಿ ಸರ್. ಪರಮಾತ್ಮ ನೋಡಿ, ಪಾಪ ಇದನ್ನೆಲ್ಲ ಕೇಳಿದಾಗ ಯಾರೊಬ್ರು ಜೀವನದಲ್ಲಿ ನೋಡ್ಕೊಳ್ಳೋಕೆ ಇರ್ಬೇಕು ಸ್ವಾಮಿ. ಮಕ್ಕಳು ಇಲ್ಲ, ದಯವಿಟ್ಟು ನಾನು ಕೇಳ್ಕೊಳ್ಳೋದು, ಯಾರಿಗಾದರೂ ಇಲ್ಲ ಗುರುಗಳೇ ಇಂಥ ಕಡೆ ಹೋದರೆ ಸರಿ ಹೋಗುತ್ತೆ ಅಂತ ಏನಾದರೂ ಇದ್ರೆ ದಯವಿಟ್ಟು ಅವ್ರ ನಂಬರ್ ಅಥವಾ ಅವ್ರ ವಿಳಾಸ ಅಥವಾ ಆ ಡಾಕ್ಟ್ರ್ ಬಗ್ಗೆ ತಿಳಿಸ್ಕೊಡಿ. ನಾನು ಖಂಡಿತ ಇವರಿಗೆ ನಾನು ಅದನ್ನು ತಲುಪಿಸ್ತೀನಿ. ನೋಡಿ ಯಾವ ಪರಿಸ್ಥಿತಿ ಮನುಷ್ಯನದ್ದು. ಹುಡುಗರಲ್ಲೂ ಒಳ್ಳೆ ಬುದ್ಧಿ ಇರುತ್ತೆ ಅನ್ನೋದಕ್ಕೆ ಇವರೇ ಸಾಕ್ಷಿ. ಇದೆ, ಕುಡಿತ ಸರಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಏನೋ ಮೊದಲಿಂದ ಬಂದ್ಬಿಟ್ಟಿದೆ ಆ ಕುಡುಕು ಬುದ್ಧಿ. ಆದರೆ ಹೆಂಡತಿ ಬಿದ್ದಾಗ, ಇವತ್ತು ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲೋ, ಇನ್ಸ್ಟಾಗ್ರಾಮಲ್ಲೋ, ಫೇಸ್ಬುಕ್ಕಲ್ಲೋ, ಇನ್ನೆಲ್ಲೋ ರಂಗಿನ ಡಿ ಪಿ ನೋಡಿ ಮದುವೆ ಆಗಿ ಆಸೆ ಹುಟ್ಟಿ ಅಲ್ಲ ಮೋಹಗೊಂಡು ಬೆಳಗ್ಗೆ ಮದುವೆ, ಸಂಜೆ ಡೈವರ್ಸು ಅನ್ನೋ ಕಾಲದಲ್ಲಿ 55 ವರ್ಷ ಹೆಂಡತಿ ಲಕ್ವ ಹೊಡೆದು ಹಾಸಿಗೆ ಹಿಡಿದಿದ್ದಾರೆ. ಕುಡಿತ ಏನು ಮಾಡಲಿಕ್ಕಾಗಲ್ಲ. ಆದರೆ ಏನೋ ಒಂದು ಬಿಸಿನೀರು ಇಟ್ಕೊಡೋದು, ಹೆಂಡತಿಯನ್ನು ರೆಸ್ಟ್ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಅಂದರೆ ಯೋಚನೆ ಮಾಡಿ, ಒಂದು ಹೆಣ್ಣನ್ನು ಬಾತ್ರೂಮಿಗೆ ಕರ್ಕೊಂಡು ಹೋಗ್ಬೇಕು, ರಿಸರ್ಚ್ ಮಾಡ್ಲಿಕ್ಕೆ ಕರ್ಕೊಂಡು ಹೋಗ್ಬೇಕು, ಯಾವುದು ಅಸಹ್ಯ ಅಲ್ಲ ಸ್ವಾಮಿ. ಪ್ರೀತಿ ಇದ್ದರೆ ಅವೆಲ್ಲ ನಡೀತವೆ ಅಲ್ವಾ? ಬದುಕೆ ವಿಚಿತ್ರ. ಇವ್ರಿಗೆ ಒಳ್ಳೇದಾಗಬೇಕು. ನೋಡಿ, ಇವತ್ತು ನಮ್ಮ ಬದುಕು ಹೆಂಗೆಂಗೋ ಇರ್ಬೋದು, ಚೆನ್ನಾಗಿರ್ಬೋದು, ಆರೋಗ್ಯವಾಗಿರ್ಬೋದು. ನಾಳೆ ಏನು ಯಾರಿಗೂ ಗೊತ್ತಿಲ್ಲ. ನಿಮ್ಮ ಜೊತೆ ಇರೋರು ನಿಮಗೆ ಯಾವುದ್ಯಾವುದೋ ಕಾರಣಕ್ಕೆ ಇಷ್ಟ ಆಗದೇ ಇರ್ಬೋದು. ಚೆನ್ನಾಗಿದ್ದಾಗ ಜಗಳ ಮಾಡ್ತೀವಿ, ಚೆನ್ನಾಗಿದ್ದಾಗ ಅವರವರ ಒಂದೊಂದು ಚಿಕ್ಕ ತಪ್ಪನ್ನು ದೊಡ್ಡ ಬ್ಯಾನರ್ ಹೊಡೆಸಿ ಎಲ್ರಿಗೂ ಹೇಳ್ತಾ ಬರ್ತೀವಿ. ಇಂಥದ್ದೇನೋ ಆದಾಗ ನಮ್ಮವರೇ ನಮ್ಮನ್ನು ಕೈ ಹಿಡಿಯೋದು. ಆಗಲಿ, ಎಲ್ಲ ಒಳ್ಳೇದಾಗಲಿ, ಶುಭವಾಗ್ಲವ. ಧೈರ್ಯವಾಗಿರು, ಕೃಷ್ಣ ದಾರಿ ತೋರಿಸ್ತಾನೆ.